ಹಲೋ ನಮಸ್ಕಾರ ಎಲ್ರಿಗೂ. ವೆಲ್ಕಮ್ ಟು ಮೈ ಶ್ರೇಯಾ ಆಲ್ರೌಂಡರ್ ಯೂಟ್ಯೂಬ್ ಚಾನಲ್. ಮೊದಲನೇ ಬಾರಿಗೆ ಎಗ್ ಬಿರಿಯಾನಿ ರೆಸಿಪಿನ ಹೇಗೆ ಮನೆಯಲ್ಲಿ ಮಾಡಿ ಫೇಮಸ್ ಆಗೋದು ಅಂತಿದ್ದರೆ ಈ ವಿಡಿಯೋ ತಪ್ಪದೆ ಕೊನೆಯವರೆಗೂ ನೋಡಿ, ಎಲ್ಲೂ ಸ್ಕಿಪ್ ಮಾಡಬೇಡಿ. ತುಂಬ ಟೇಸ್ಟಿಯಾಗಿ ಮನೆಯಲ್ಲಿ ಇರುವ ಪದಾರ್ಥಗಳನ್ನು ಬಳಸಿ ಹೇಗೆ ಎಗ್ ಬಿರಿಯಾನಿನ ಮಾಡುವುದಂತ ಈ ವಿಡಿಯೋದಲ್ಲಿ ತೋರಿಸ್ಕೊಡ್ತಾ ಇದ್ದೀನಿ. ಮೊದಲಿಗೆ 2 ಟೊಮೆಟೊ, ಈರುಳ್ಳಿ, ಹಸಿಮೆಣಸಿನ್ಕಾಯಿ, ಹಾಗೆ ಕೊತ್ತಂಬರಿ ಸೊಪ್ಪು, ಪುದೀನ ಸೊಪ್ಪು, ಮೆಂತ್ಯ ಸೊಪ್ಪು ಸಣ್ಣದಾಗಿ ಹೆಚ್ಚಿಟ್ಕೊಳ್ಳಿ. ಅದ ನಂತರ ಚಕ್ಕೆ, ಲವಂಗ, ಪಲಾವ್ ಎಲೆ ಇದನ್ನೆಲ್ಲ ರೆಡಿ ಇಟ್ಕೊಳ್ಳಿ. ಚಕ್ಕೆ ಮಸಾಲೆ ಅಂತಾರೆ ನೋಡಿ ನಮ್ಮ ಕಡೆ. ಹಾಗೆ ಗ್ಯಾಸ್ ಸ್ಟವ್ನ ಆನ್ ಮಾಡಿಕೊಂಡೆ. ಒಂದು ದೊಡ್ಡ ಪಾತ್ರೆನ ಇಟ್ಕೊಂಡೆ. ನಿಮಗೆ ಎಷ್ಟು ಕನ್ಸಿಸ್ಟೆನ್ಸಿ ಬೇಕೋ ಅಷ್ಟು ಸರಿಯಾಗಿ ಇಟ್ಕೊಳ್ಳಿ. 3 ಸ್ಪೂನ್ ಆಯಿಲ್ ಹಾಕಿ ಮತ್ತು ಚಕ್ಕೆ, ಲವಂಗ ಇದೆಲ್ಲನೂ ಹಾಕಿ ಇವಾಗ ಮೀಡಿಯಮ್ ಫ್ಲೇಮಲ್ಲಿ ಇಡಬೇಕು. ಹೈ ಫ್ಲೇಮಲ್ಲಿ ಇದ್ದರೆ ಸೀದೋಗೋ ಚಾನ್ಸಸ್ ಇರುತ್ತೆ. ಮೀಡಿಯಮ್ ಫ್ಲೇಮಲ್ಲಿ ಇರಬೇಕು. ನೋಡಿ ಹೇಗೆ ಚಟಪಟ ಅಂತ ಸಿಡಿತಾ ಇದೆ. ಅದಾದ ನಂತರ ಸ್ವಲ್ಪ 1-2 ಮಿನಿಟ್ಸ್ ಹೀಗೆ ಬಿಡಬೇಕು. ಈಗ ನೋಡಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ತಾಯಿದ್ದೀನಿ. ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಿದ ಮೇಲೆ ಸ್ಪೂನಿಂದ ಅಂದರೆ ಒಂದು ಚಮಚದಿಂದ ಇದು ಕೈ ಆಡಿಸ್ಬೇಕು. ಅದೆಲ್ಲ ಸರಿಯಾಗಿ ಬಿಟ್ಕೊಳ್ಬೇಕು ಎಣ್ಣೆಯಲ್ಲಿ. ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಸ್ಮೆಲ್ ಹಸಿ ವಾಸನೆ ಹೋಗಬೇಕು. ಅದಾದ ನಂತರ 3 ಹಸಿಮೆಣಸಿನ್ಕಾಯಿ, 2 ಮೀಡಿಯಮ್ ಸೈಜ್ ಈರುಳ್ಳಿ ಉದ್ದುದ್ದ ಕಟ್ ಮಾಡ್ಕೊಂಡಿರೋದು. ನಿಮ್ಗೆ ಯಾವ ರೀತಿ ಸೈಜ್ ಬೇಕೋ ಆ ರೀತಿ ಕಟ್ ಮಾಡ್ಕೊಳ್ಳಿ. ಈಗ ಮತ್ತೆ ಕೈ ಬಿಡದೆ ಆಡಿಸ್ತಾ ಇದ್ದೀನಿ. ಹೀಗೆ ಒಂದು 5 ಮಿನಿಟ್ಸ್ ಹೀಗೆ ಮಾಡಬೇಕು. ಈರುಳ್ಳಿ ಪೂರ್ತಿ ಕಂದು ಬಣ್ಣ ಅಲ್ಲ ಅಂದಿದ್ರು ಸ್ವಲ್ಪ ಕಂದು ಬಣ್ಣ ಬರೋವರೆಗೂ ಹೀಗೆ ಫ್ರೈ ಮಾಡ್ಕೋಬೇಕು. ಒಂದು 5 ಮಿನಿಟ್ಸ್ ಹೀಗೆ ಬಿಟ್ಟು ಮೀಡಿಯಮ್ ಫ್ಲೇಮಲ್ಲಿ ಇಟ್ಟಿರೋದನ್ನ ಸ್ವಲ್ಪ ಹೈ ಫ್ಲೇಮಲ್ಲಿ ಇಡಬೇಕು. ಮತ್ತೆ ನೋಡಿ ಹೀಗಾಗಿದೆ. ಈ ಕಂದು ಬಣ್ಣ ಬಂದಿದೆಯಲ್ವಾ, ಈ ರೀತಿ ಆದರೆ ಓಕೆ. ಈಗ ಟೊಮೆಟೊನ ಆ್ಯಡ್ ಮಾಡ್ತಾಯಿದ್ದೀನಿ. ಈಗ ನಾನು 2 ಮೀಡಿಯಮ್ ಸೈಜ್ ಇರೋ ಟೊಮೆಟೊನ ಹಣ್ಣಾಗಿರೋದನ್ನು ಕಟ್ ಮಾಡ್ಕೊಂಡು ಹಾಕೋತಾ ಇದ್ದೀನಿ. ಮತ್ತೆ ಫ್ರೈ ಮಾಡ್ತಾಯಿದ್ದೀನಿ. ಟೊಮೆಟೊ ಎಷ್ಟು ಚೆನ್ನಾಗಿ ಬೇಯುತ್ತೆ ಅಷ್ಟು ಚೆನ್ನಾಗಿ ಬರುತ್ತೆ ರೆಸಿಪಿ. ಈಗ ನೋಡಿ, ಈಗ ಹೈ ಫ್ಲೇಮಲ್ಲಿ ಇರೋದ್ರಿಂದ ಕೈ ಬಿಡದೆ ಆಡಿಸ್ತಾ ಇದ್ದೀನಿ. ಮತ್ತೆ ಹೀಗೆ ಸ್ವಲ್ಪ ಬೇಯಬೇಕು ಟೊಮೆಟೊ ಎಲ್ಲನೂ. ಈಗ ನಾನು ಕೊತ್ತಂಬರಿ ಸೊಪ್ಪು, ಸ್ವಲ್ಪ ಮೆಂತ್ಯ ಸೊಪ್ಪನ್ನ ಹಾಕ್ತಾಯಿದ್ದೀನಿ. ಕಟ್ ಮಾಡ್ಕೊಂಡಿರೋದು ಸಣ್ಣಗೆ ಕಟ್ ಮಾಡ್ಕೋಬೇಕು. ಅದ ನಂತರ ಪುದೀನ ಸೊಪ್ಪನ್ನು ಹಾಗೆ ಕಟ್ ಮಾಡ್ಕೊಂಡಿರೋದು, ಕೊತ್ತಂಬರಿ ಸ್ವಲ್ಪ ಹಾಕ್ಕೊಂಡಿದ್ದೀನಿ. ಸ್ವಲ್ಪ ತೆಗೆದಿಟ್ಕೊಂಡಿದ್ದೀನಿ, ಲಾಸ್ಟಲ್ಲಿ ಬೇಕಾಗುತ್ತೆ ಅಂತ. ಈಗ ಮತ್ತೆ ಫ್ರೈ ಮಾಡ್ತಾಯಿದ್ದೀನಿ. ಚೆನ್ನಾಗಿ ಫ್ರೈ ಮಾಡಬೇಕು. ಪುದೀನದು ಹಸಿ ವಾಸನೆ ಹೋಗಬೇಕು, ಮೆಂತ್ಯ ಸೊಪ್ಪು ಕೂಡ ಹಸಿ ವಾಸನೆ ಹೋಗಬೇಕು. ಅಲ್ಲಿವರೆಗೂ ಹೀಗೆ ಫ್ರೈ ಮಾಡ್ತಾ ಇರಬೇಕು. ಮತ್ತೆ ನಾನು ಹೈ ಫ್ಲೇಮಲ್ಲಿ ಇಟ್ಟಿದ್ದೀನಿ. ಈಗ ಒಂದು ಚಿಟಿಕೆಯಷ್ಟು ಅರಿಶಿಣ ಹಾಕ್ತಾಯಿದ್ದೀನಿ. ನೋಡಿ, ನೀವು ಅರಿಶಿಣ ಪುಡಿ ಜಾಸ್ತಿ ಹಾಕಿದರೆ ಕಹಿ ಆಗುತ್ತೆ, ನೋಡ್ಕೊಂಡು ಹಾಕಬೇಕು. ಕಲರ್ ಬರುತ್ತೆ ಅಂತ ಜಾಸ್ತಿ ಹಾಕೋಗಿಲ್ಲ. ಮಟನ್ ಮಸಾಲ ಹಾಕ್ತಾಯಿದ್ದೀನಿ. ನಿಮ್ಮ ಮನೆಯಲ್ಲಿ ಯಾವುದೇ ರೀತಿ ಮಸಾಲೆ ಇದ್ರೂ ಹಾಕ್ಬೋದು. ಜಾಸ್ತಿ ಮಸಾಲೆ ನಾನು ಹಾಕಲ್ಲ. ಓನ್ಲಿ ಒಂದೇ ಮಸಾಲ, ಮಟನ್ ಮಸಾಲ ಅಷ್ಟೇ ಹಾಕ್ತಾಯಿದ್ದೀನಿ. ಅಚ್ಚ ಖಾರದ ಪುಡಿ ಹಾಕ್ತಾಯಿದ್ದೀನಿ. ನೋಡ್ಕೊಂಡು ಹಾಕ್ಕೊಳ್ಳಿ. ಖಾರ ಜಾಸ್ತಿ ತಿನ್ನೋರು ಮತ್ತು ಕಡಿಮೆ ತಿನ್ನೋರು ನೋಡ್ಕೊಂಡು ಹಾಕ್ಕೊಳ್ಳಿ. ನಮ್ಮ ಮನೇಲಿ ಜಾಸ್ತಿ ಖಾರ ತಿಂತಾರೆ. ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ತಾಯಿದ್ದೀನಿ. ಮತ್ತೆ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ನಾನು. ಈಗ ಮೀಡಿಯಮ್ ಫ್ಲೇಮಲ್ಲಿ ಇಟ್ಟಿದ್ದೀನಿ, ಸೀದೋಗಬಾರ್ದು ಅಂತ. ಹೀಗೆ ಮತ್ತೆ ಕೈ ಬಿಡದೆ ಆಡಿಸ್ಕೊಳ್ಬೇಕು. ಟೊಮೆಟೊ ಇನ್ನೂ ಸಾಫ್ಟ್ ಸ್ವಲ್ಪ ಆಗಿದೆ, ಇನ್ನೂ ಸ್ವಲ್ಪ ಆಗಬೇಕು. ಈಗ ಟೊಮೆಟೊ ಪೂರ್ತಿಯಾಗಿ ಸಾಫ್ಟ್ ಆಗಿದೆ. ಈಗ ನಾನು ಮೊಸರು 1 ಬೌಲಷ್ಟು ಮೊಸರನ್ನು ಆ್ಯಡ್ ಮಾಡ್ತಾಯಿದ್ದೀನಿ. ಈಗ ಮತ್ತೆ ನಾನು ಫ್ರೈ ಮಾಡ್ತಾಯಿದ್ದೀನಿ. ಮೊಸರು ಹಾಕೋದ್ರಿಂದ ತುಂಬ ರುಚಿಯಾಗಿ ಬರುತ್ತೆ.
ಇದೇ ಸೀಕ್ರೆಟ್ ಅಂತಲೇ ಹೇಳ್ಬೋದು ಎಗ್ ಬಿರಿಯಾನಿಗೆ. ಈಗ ಮತ್ತೆ ನೋಡಿ ಈ ರೀತಿ ಪೂರ್ತಿಯಾಗಿ ಮಿಕ್ಸ್ ಮಾಡಬೇಕು. ಮಿಕ್ಸ್ ಮಾಡಿ ಮತ್ತು ಈಗ ಹೈ ಫ್ಲೇಮಲ್ಲಿ ಇಡಬೇಕು, ಜೋರ ಉರಿಯಲ್ಲಿ. ಈಗ ಕುದೀತಾ ಇದೆ ನೋಡಿ ಕೊತ ಕೊತ ಅಂತ. ಇಷ್ಟೇ ಮಾಡಿದರೆ ಸಾಕು, ಸ್ಮೆಲ್ ಎಷ್ಟು ಚೆನ್ನಾಗಿ ಬರುತ್ತಿರುತ್ತೆ. ಈಗ ಬೇಯಿಸಿದ ಮೊಟ್ಟೆ ರೆಡಿ ಇದೆ. ಒಂದು 5 ನಿಮಿಷ ಹೀಗೆ ಕುದಿಯಕ್ಕೆ ಬಿಡೋಣ. ಈಗ ನೀರು ಹಾಕ್ತಾ ಇದ್ದೀನಿ. 2 ಲೋಟ ಅಕ್ಕಿಗೆ ನಾನು ಇಲ್ಲಿ ಎಷ್ಟು ಲೋಟ ಹಾಕ್ತಾ ಇದ್ದೀನಿ ನೋಡಿ, 5 ಲೋಟ ನೀರನ್ನು ಹಾಕ್ತಾ ಇದ್ದೀನಿ ಇಲ್ಲಿ. 2 ಲೋಟ ಅಕ್ಕಿಗೆ 5 ಲೋಟ ನೀರು ಹಾಕ್ತಾ ಇದ್ದೀನಿ. ಹೇಗೆ ನಿಮ್ಮ ಅಕ್ಕಿ ಅಳತೆಯಲ್ಲಿ ಹಾಕಿದರೆ ಇನ್ನೂ ಚೆನ್ನಾಗಿ ಬರುತ್ತೆ. 1 ಲೋಟ ಅಕ್ಕಿಗೆ 2 ಲೋಟ ನೀರಿದಂಗೆ 2 ಲೋಟ ಅಕ್ಕಿಗೆ 5 ಲೋಟ ನೀರು ಹಾಕಿದ್ದೀನಿ. ಒಂದು ಎಕ್ಸ್ಟ್ರಾ ಹಾಕಿದ್ದೀನಿ ನಾನು ಇರಲಿ ಅಂತ. ಈಗ ನೋಡಿ ಇದೇ ಲೋಟದಲ್ಲಿ ನಾನು ನೀರು ಹಾಕಿರೋದು. ಈಗ ಇದೇ ಲೋಟದಲ್ಲಿ 2 ಲೋಟದಷ್ಟು ಅಕ್ಕಿನ ತಗೊಂಡಿದ್ದೀನಿ. ಈಗ ಇದನ್ನು ಚೆನ್ನಾಗಿ ತೊಳಿಬೇಕು, ವಾಶ್ ಮಾಡಬೇಕು. ಅಕ್ಕಿನ ನೆನೆಸಿಟ್ಟು ಮಾಡುವ ಅವಶ್ಯಕತೆ ಏನಿಲ್ಲ. ಡೈರೆಕ್ಟಾಗಿ ಅಕ್ಕಿ ತೊಳೆದು ನೀರು ಕುದಿ ಹಿಡಿದ ಮೇಲೆ ಹಾಕಿದರೆ ಸಾಕು, ನೆನೆ ಇಡಬೇಕಂತ ಏನಿಲ್ಲ. ಈಗ ನೋಡಿ ನೀರು ಕುದಿ ಹಿಡಿದಿದೆ, ಅಕ್ಕಿ ಸ್ವಚ್ಛವಾಗಿ ತೊಳೆದಿದ್ದೀವಿ 2-3 ಸತಿ. ಈಗ ಅಕ್ಕಿನ ನಾನು ಹಾಕ್ತಾ ಇದ್ದೀನಿ, ಎಲ್ಲ ಅಕ್ಕಿನೂ ಹಾಕ್ತಾ ಇದ್ದೀನಿ. ಮೀಡಿಯಮ್ ಫ್ಲೇಮ್ ಇಟ್ಕೊಂಡು ಹಾಕಿ, ಇಲ್ಲಾಂದರೆ ಮುಖಕ್ಕೆ ಕೈಗೆ ಸಿಡಿಯುತ್ತೆ. ಮತ್ತು ಈಗ ನಾನು ನೀಟಾಗಿ ಮಿಕ್ಸ್ ಮಾಡ್ತಾ ಇದ್ದೀನಿ 2-3 ಸತಿ. ಹೀಗೆ ಕೈ ಬಿಡದೆ ಆಡಿಸಬೇಕು, ಇಲ್ಲಾಂದರೆ ಅಕ್ಕಿ ಉಂಡೆಗಟ್ಟುವ ಚಾನ್ಸಸ್ ಇರುತ್ತೆ, ಅದಕ್ಕೆ. ಈಗ ನೋಡಿ ಲಿಡ್ ಕ್ಲೋಸ್ ಮಾಡ್ತಾ ಎಗ್ ಹಾಕ್ತಾ ಇದ್ದೀನಿ. ಬೇಯಿಸಿದ ಎಲ್ಲ ಎಗ್ ಹಾಕ್ತಾ ಇದ್ದೀನಿ. ಈಗ ನಾನು ಲಿಡ್ಡನ್ನು ಕ್ಲೋಸ್ ಮಾಡ್ತೀನಿ. ಅಂದರೆ ಒಂದು ಮೇಲ್ಗಡೆ ಕೊತ್ತಂಬರಿ ಸೊಪ್ಪನ್ನ ಉದುರಿಸ್ಬಿಟ್ಟು ಪರಾತ, ನಾವು ಉತ್ತರ ಕರ್ನಾಟಕ ಭಾಷೆಯಲ್ಲಿ ಪರಾತ್ ಅಂತೀವಿ. ಮೇಲ್ಗಡೆ ಪ್ಲೇಟ್ ಮುಚ್ಚಿ ಒಂದು 10 ನಿಮಿಷ ಕುದಿಯಲು ಬಿಡಬೇಕು. ನೋಡಿ 10 ನಿಮಿಷ ಕುದ್ದ ಮೇಲೆ ಈ ರೀತಿ ಆಗ್ತಾ ಇದೆ. ಇನ್ನೂ ಇದು ರೆಡಿಯಾಗಿಲ್ಲ, 95% ರೆಡಿಯಾಗಿದೆ. ಈ ರೀತಿ ಆದಾಗ ಸ್ಟವ್ನ ಆಫ್ ಮಾಡಿಬಿಟ್ಟು ಪರಾತ್ ಮುಚ್ಚಿ ಮೇಲ್ಗಡೆ ಒಂದು ದಪ್ಪನೇ ಕಲ್ಲು ಬಿಟ್ಟು 5 ನಿಮಿಷ ಆದಮೇಲೆ ತೆಗೆದು ನೋಡಬೇಕು. ಅಲ್ಲಿವರೆಗೂ ಇದು ಕಂಪ್ಲೀಟಾಗಿ ರೆಡಿಯಾಗಿದೆ. ನೋಡಿ ಸ್ಟವ್ ಆಫ್ ಮಾಡಿ ದಪ್ಪನೇ ಕಲ್ಲಿಟ್ಟು, ಪರಾತ್ ಮೇಲೆ ದಪ್ಪನೇ ಕಲ್ಲಿಟ್ಟು ಅದು 5 ನಿಮಿಷ ಆದಮೇಲೆ ತೆಗೆದು ನೋಡಿದಾಗ ಈ ರೀತಿಯಾಗಿ ಬಿರಿಯಾನಿ ರೆಸಿಪಿ ಬಂದಿರುತ್ತೆ. ಅನ್ನ ಸಂಪೂರ್ಣವಾಗಿ ಬೆಂದಿರುತ್ತೆ, ಯಾವುದೇ ರೀತಿ ನೀರು ಥರ ಇಲ್ಲ. ನೋಡಿ ಎಷ್ಟು ಉದುರುದಾಗಿ ಬಂದಿದೆ ಅಂತ. ಒಮ್ಮೆ ಟ್ರೈ ಮಾಡಿ ಪ್ಲೀಸ್, ಎಲ್ಲರೂ ಒಂದು ಸಲ ಟ್ರೈ ಮಾಡಿ ನೋಡಿ. ನಿಮ್ಮ ಮನೇಲಿ ತುಂಬ ಇಷ್ಟಪಟ್ಟು ತಿಂತೀರಾ. ಥ್ಯಾಂಕ್ ಯು ಫಾರ್ ವಾಚಿಂಗ್.